ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಘು ಹಾಗೆ ಸಂಪತ್ ಕುಮಾರಿ ಇಬ್ರು ಕೂಡ ಝಾನ್ಸಿ ಅಮ್ಮನನ್ನ ಹುಡ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿ ಆದ್ರ. ಅವರಮ್ಮ ಸಿಕ್ಕದ್ರ ಆ ಒಂದು ಸಮಯದಲ್ಲೇ ನಿಜಕ್ಕೂ ಸಂಪತ್ ಕುಮಾರ್ ಅವರ ಮೇಲೆ ದಾಳಿ ಆಗ್ತದೆಯಾ ಅಥವಾ ಸಂಪತ್ ಕುಮಾರ್ ಅವರ ನೌಟಂಕಿ ತುಳಸಿ ಕಥೆಯನ್ನೇ ಮುಗಿಸ್ಬಿಟ್ರೆ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ಝಾನ್ಸಿಯ ಒಂದು ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ತುಳಸಿ ಮತ್ತು ತುಳಸಿ ಮಗನ ಮುಖವಾಡವನ್ನು ಕಳಿಸೋಕೆ ರಾಘು ಮುಂದಾಗ್ತಾರೆ. ಬಟ್ ಅವರ ತೂಡಿದ ಹಳ್ಳಕ್ಕೆ ಅವರೇ ಬಿದ್ದರು ಅಂತ ಹೇಳ್ಬೋದು. ತುಳಸಿ ತನ್ನ ಅತಿ ಬುದ್ಧಿವಂತಿಕೆಯಿಂದ ತನ್ನ ಮಗ ಪ್ರಣವ್ನನ್ನು ಕಾಪಾಡ್ತಾರೆ, ರಾಘುವನ್ನು ಅದರಲ್ಲಿ ಸಿಕ್ಕಾಕಿಸ್ತಾರೆ. ಈ ಕಡೆ ರಾಘು ಕಂಡ್ರೆ ಮೊದಲೇ ಆಗದೆ ಇರೋ ಝಾನ್ಸಿ ರಾಘು ಮಾತನ್ನು ನಂಬೋದಕ್ಕೆ ಹೋಗುತ್ತಿಲ್ಲ. ಇನ್ನು ಮುಂದೆ ನಮ್ಮ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕಲೇ ಕೂಡ್ದು, ಮನೆ ಬಗ್ಗೆ ಬರಲೇ ಕೂಡ್ದು ವಿತೌಟ್ ಪರ್ಮಿಷನ್ ಅಂತ ಹೇಳಿ ಮನೆಯಿಂದ ಆಚೆ ಕಳಿಸ್ತಾರೆ. ಈ ಕಡೆ ತುಳಸಿ ಫುಲ್ ಖುಷಿ ಆಗಿಬಿಡ್ತಾರೆ. ಝಾನ್ಸಿ ನಮ್ಮನ್ನ ನಂಬ್ಕೊತಿದ್ದಾಳೆ ಅಂದರೆ ಖಂಡಿತವಾಗ್ಲೂ ನಮ್ಮ ಕಪಿಮುಷ್ಟಿಗೆ ಸಿಕ್ಕಿದ್ದಾಳೆ, ಇನ್ನು ಮುಂದೆ ನಮ್ಮ ಆಟ ನಡೆಯುತ್ತೆ, ನಾವು ಹೇಳಿದಾಗೆ ಕೈಗುಂಬೆ ಆಗ್ತಾಳೆ ಅಂತ. ಆದರೆ ಅದೆಲ್ಲ ಕ್ಷಣ ಮಾತ್ರ ಆಗಿತ್ತು. ಬಿಕಾಸ್ ಇಲ್ಲಿ ಝಾನ್ಸಿ ಯಾವುದೇ ಕಾರಣಕ್ಕೂ ತುಳಸಿಯನ್ನಾಗಲಿ ಮಗನಾಗಲಿ ನಂಬುವುದಿಲ್ಲ. ರಾಘು ಮೇಲಿರುವ ಸಿಟ್ಟಿಗೆ ರಾಘುವನ್ನು ಪರೀಕ್ಷೆ ಮಾಡದೆ ತುಳಸಿಯವರನ್ನ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಅವರ ಪರವಾಗಿ ಝಾನ್ಸಿ ವಾದ ಮಾಡಿದ್ಲು. ಅದೇ ವಿಷಯವನ್ನು ತುಳಸಿಯವರ ಹತ್ರ ಬಂದು ಝಾನ್ಸಿ ಹೇಳ್ತಾರೆ, ನಿಮ್ಮನ್ನ ನಾನು ನಂಬ್ತೀನಿ ಅಂತ ಅನ್ಕೋಬೇಡಿ, ನಿಮ್ಮ ಆಟ ಯಾವತ್ತೂ ಕೂಡ ನನ್ನ ಮುಂದೆ ನಡೆಯುವುದಿಲ್ಲ. ರಾಘು ಬದಲಾಗಿ ಬೇರೆ ಯಾರೇ ನಮ್ಮ ಬಗ್ಗೆ ಹೇಳಿದ್ರು ನಾನು ಸಾಕ್ಷಿಯನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದ. ಬಟ್ ರಾಘು ಆಗಿರೋದ್ರಿಂದ ಇದನ್ನ ಅಲ್ಲಿಗೆ ನೆಲ್ಲಿಸ್ತೆ ಅಷ್ಟೇ ಅಂತ ಹೇಳಿ ಝಾನ್ಸಿ ಅಲ್ಲಿಂದ ಹೋಗ್ತಾಳೆ. ತದನಂತರ ಇಲ್ಲಿ ತುಳಸಿ ಅವರಿಗೆ ಅವರ ಕಡೆ ಇರ್ತಕ್ಕಂಥ ಸುನಾಮಿ ಕಾಲ್ ಮಾಡಿದ್ದಾರೆ. ಯಾರು ಝಾನ್ಸಿ ಅಮ್ಮನ ನೋಡ್ಕೋತಿದ್ದಾರೋ ಆಕೆ ಕಾಲ್ ಮಾಡಿದ, ಮೇಡಮ್ ನೀವು ಹೇಳಿದಾಗೆ ನಾವು ತುಂಬಾನೇ ಹಿಂಸೆ ಕೊಡ್ತಾ ಇದೀವಿ, ಬಟ್ ಯಾವುದಕ್ಕೂ ಕೂಡ ಬಗ್ತಾನೂ ಇಲ್ಲ ಜಗ್ತಾನೂ ಇಲ್ಲ, ನಾವು ಹೇಳಿದ ಮಾತನ್ನ ಕೇಳ್ತಾನೂ ಇಲ್ಲ ಅಂತ ಹೇಳಿದಾಗ ನಿಮಗೆ ಹೇಗೆ ಶಿಕ್ಷೆ ಕೊಡಬೇಕು ಅಂತ ಗೊತ್ತಿಲ್ಲ, ನಾನು ಬರ್ತಾ ಇದ್ದೀನಿ, ನೀನು ಮತ್ತೆ ನಿನ್ನ ಗಂಡ ಇಬ್ರು ಕೂಡ ಸೇರ್ಕೊಂಡು ಕೂಡಿ ವಿಡಿಯೋ ರೆಕಾರ್ಡ್ ಮಾಡಿ ಅಂತ ಹೇಳ್ತಾರೆ. ಇದರ ನಡುವೆ ಸಂಪತ್ ಕುಮಾರ್ ಅವರು ತುಳಸಿ ಅವರನ್ನ ಫಾಲೋ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅದೇ ಕಾರಣಕ್ಕೆ ತುಳಸಿ ಅವರು ಹೋಗೋಕ್ಕೂ ಮುನ್ನನೇ ಅವರ ಕಾರ್ ಡಿಕ್ಕಿಯಲ್ಲಿ ಕುಳಿತುಕೊಂಡ್ಬಿಡ್ತಾರೆ ಸಂಪತ್ ಕುಮಾರ್ ಅವರು. ಇತ್ತ ಕಡೆ ಝಾನ್ಸಿಯನ್ನ ಬಿಬಿ ಟ್ಯಾಬ್ಲೆಟ್ ತಗೊಂಡ್ಯಾ, ಮೆಡಿಸಿನ್ ತಗೊಂಡ್ಯಾ ಅಂತ ತುಂಬಾನೇ ಕೇರ್ ಮಾಡ್ತಿದ್ದಾರೆ ತುಳಸಿ. ಇಷ್ಟೊಂದೆಲ್ಲ ನಾಟಕ ಮಾಡಬೇಡಿ ಅಂತ, ನಿಮ್ಮ ನೌಟಂಕಿ ಆಟ ನನ್ನ ಮುಂದೆ ನಡೆಯೋದಿಲ್ಲ, ನಿಮ್ಮ ನಾಟಕ ನೋಡ್ತಾ ಇದ್ರೆ ನನಗೆ ತಲೆ ಬಿಸಿ ಆಗ್ಬಿಡುತ್ತೆ, ಯಾಕಿಷ್ಟು ಓವರ್ ಡ್ರಾಮಾ ಮಾಡ್ತಿದ್ದೀರಾ ಅಂತ ಹೇಳಿ ಹೇಳ್ತಿದ್ದಾಳೆ. ಯಾಕೆ ರೀತಿ ಅನ್ಕೋತೀಯ, ನಿನಗೆ ಆ ರೀತಿ ನಾನು ಓವರ್ ಡ್ರಾಮಾ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿರ್ಬೋದು, ಬಟ್ ನಾನು ನಿಜವಾಗ್ಲೂ ಕೂಡ ನಿನ್ನ ಕೇರ್ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ, ನೀನು ಆ ರೀತಿ ಅನ್ಕೊಂಡ್ರು ಪರವಾಗಿಲ್ಲ, ನೀನು ಟ್ಯಾಬ್ಲೆಟ್ ತಗೋ ಅಂತ ಹೇಳಿ ತುಳಸಿ ಅವರು ಝಾನ್ಸಿಗೆ ಟ್ಯಾಬ್ಲೆಟನ್ನು ಕೊಡ್ತಾರೆ. ನಂತರ ತಾತ ಎಲ್ಲಿ ಅಂತದಾಗೆ ತಾತ ವಾಕಿಂಗ್ ಹೋಗಿರಬೇಕು ಅಂತ ಹೇಳ್ತಾರೆ. ಇನ್ನೂ ಕೂಡ ರಾಘು ಯಾಕೆ ಬಂದಿಲ್ಲ ಅಂತ ಸಿಡಿಮಿಡಿಗೊಳ್ತಿದ್ದಾಳೆ ಇಲ್ಲಿ ಝಾನ್ಸಿ. ತಕ್ಷಣ ಇಲ್ಲಿ ರಾಯ್ ರಾಘುಗೆ ಕಾಲ್ ಮಾಡ್ತಾರೆ. ಸೊ ರಾಘು ಸರ್ ಯಾಕಿನ್ನೂ ಕೂಡ ಬಂದಿಲ್ಲ ನೀವು, ಇಲ್ಲಿ ಮೇಡಮ್ ತುಂಬಾ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂದಾಗ ನಾನು ಆಲ್ರೆಡಿ 10 ಮಿನಿಟ್ಸ್ ಆಯಿತು ಬಂದು, 10 ಮಿನಿಟ್ಸಿಂದ ಹೊರಗಡೆನೇ ಇದ್ದೀನಿ, ಮೇಡಮೇ ಹೇಳಿದಲ್ವಾ ಒಳಗಡೆ ಬರಬಾರ್ದು ಅಂತ, ಅದೇ ಕಾರಣಕ್ಕೆ ಹೊರಗಡೆನೆ ನಿಂತಿದ್ದೀನಿ ಅಂದಾಗ ಈಗ ಬನ್ನಿ ಸರ್ ಅಂತ ಹೇಳಿ ರಾಯ್ ಕರೀತಾರೆ. ಹಾಗಾಗಿ ರಾಘು ಒಳಗಡೆ ಬರ್ತಾರೆ. ಬಂದು ಇಷ್ಟೊತ್ತಾದರೂ ಕೂಡ ಯಾಕೆ ಒಳಗಡೆ ಬಂದು ಹೇಳಲಿಲ್ಲ ನೀನು ಅಂತ ಝಾನ್ಸಿ ಪ್ರಶ್ನೆ ಮಾಡ್ತಿದ್ರೆ, ನಿನ್ನೆ ನೀವೇ ತಾನೇ ಹೇಳಿದ್ದು ನನ್ನನ್ನು ಮನೆ ಒಳಗಡೆ ಬರಬಾರ್ದು ಅಂತ ಹೇಳಿ ರಾಘು ಹೇಳ್ತಾರೆ. ಅದಕ್ಕೆ ಇಲ್ಲಿ ಝಾನ್ಸಿ ನಾನು ಪರ್ಸನಲ್ ಮ್ಯಾಟರ್ಗೆ ತಲೆ ಹಾಕಬಾರ್ದು ಅಂತ ಹೇಳಿದ್ದು, ಮನೆ ಒಳಗಡೆ ಬರಬಾರ್ದು ಅಂತಲ್ಲ, ಅರ್ಥ ಆಯ್ತಾ ಅಂತ ನಡಿ ಅಂತ ಹೇಳಿ ಹೋಗ್ತಾರೆ. ನಂತರ ಆಲ್ರೆಡಿ ಇಲ್ಲಿ ತುಳಸಿ ಅವ್ರು ಕೂಡ ಕಾರ್ ತಗೊಂಡು ಹೋಗ್ತಿದ್ದಾರೆ. ಅಲ್ಲೇ ಸಂಪತ್ ಕುಮಾರ್ ಕೂಡ ಇದ್ದಾರೆ, ಬಟ್ ತುಳಸಿ ಅವರಿಗೆ ಅದರ ಯಾವುದೇ ರೀತಿಯ ಸುಳಿವು ಕೂಡ ಇಲ್ಲ. ನಂತರ ಇಲ್ಲಿ ರಾಯ್ ರಾಘುವನ್ನ ಪ್ರಶ್ನೆ ಮಾಡ್ತಾರೆ, ನಿಜವಾಗ್ಲೂ ರಾಘು ಸರ್ ನೀವು ಅಷ್ಟೊತ್ತಾಗಿತ್ತಾ ಬಂದು ಅಂದಾಗ ಯಾರು ಹೇಳಿದ್ದು, ನಾನು ಇವತ್ತು ತಡವಾಗೆ ಬಂದದ್ದು, ನೀನು ಕಾಲ್ ಮಾಡಿದಾಗ ಜಸ್ಟ್ ಬಂದೆ, ಮೇಡಮ್ ಹತ್ರ ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ರೀತಿ ಸುಳ್ಳು ಹೇಳಿದ್ದು ಅಂತಾರೆ. ನೀವು ತುಂಬ ಕಿಲಾಡಿ ಸರ್, ಒಂದೇ ಕಾಲ್ 2 ಅಕ್ಕಿ ಹೊಡೆದ್ರಲ್ಲ ಸರ್, ಸೂಪರ್, ನೀವು ಒಂದು ಮನೆಗೂ ಬಂದ್ರಿ ತಪ್ಪಿಸ್ಕೊಂಡ್ರಿ ಬೈಕ್ಗಳು ಅದರಿಂದ ಅಂತ ಹೇಳಿ ರಾಯ್ ಹೇಳಿ ನಂತರ ಆಯ್ತ ಕಡೆ ಅನಿತಾ ನಿಜಕ್ಕೂ ಎಲ್ರಿಗೂ ಕಣ್ಣಿಗೂ ಮಣ್ಣೆ ಹರಿಸ್ತಿದ್ದಾಳೆ. ಅಮ್ಮ ಅಣ್ಣ ಎಲ್ಲರೂ ಕೂಡ ಅನಿತಾಲನ ನಂಬ್ತಿದ್ದಾರೆ, ಪಲ್ಲವಿ ಮೇಲೆ ಡೌಟ್ ಬರ್ತಿದ್ದಾರೆ. ಈ ಕಡೆ ಪಲ್ಲು ಅಂತ ಬೆನ್ನಿಂದನೇ ತಿರುಗ್ತಾ ಇರ್ತಾರೆ. ಯಾವಾಗಲೂ ಮಿಥುನ್ ಪಲ್ಲುನ ತುಂಬ ಇಷ್ಟಪಡ್ತಾರೆ, ಅಲ್ಲೂ ಕೂಡ ಇಬ್ಬರು ರೊಮ್ಯಾಂಟಿಕ್ ಆಗಿ ಮಾತನಾಡ್ತಿರ್ತಾರೆ. ಅದರ ನಡುವೆ ಇಲ್ಲಿ ಅನಿತಾ ಏನಪ್ಪ ಇದು, ನಾನು ಅಷ್ಟೆಲ್ಲ ಅಣ್ಣಂಗೆ ಚಾಡಿ ಹೇಳಿದ್ರು ಕೂಡ ಇನ್ನೂ ವರ್ಕೌಟ್ ಆಗಿಲ್ವಲ್ಲ, ಇನ್ನೂ ಇವನ ಪ್ರೀತಿ ಹಾಗೆ ಇದೆಯಲ್ಲ ಅಂತ ಸಿಡಿಮಿಡಿಗೊಳ್ತಿದ್ದಾಳೆ. ನಂತರ ಕಾನ್ಫರೆನ್ಸ್ ಇದೆ ಅಂತ ಮನೆಯಲ್ಲೇ ಮೀಟಿಂಗ್ಗೆ ಅಟೆಂಡ್ ಆಗೋಕೆ ಅಂತ ಅಲ್ಲಿ ಮಿಥುನ್ ಹೋಗ್ತಾರೆ. ನಂತರ ಇಲ್ಲಿ ಪಲ್ಲವಿ ಹತ್ರ ಅನಿತಾ ಬಂದಿದೆ, ಏನು ನಿನ್ನ ಗಂಡನ ಜೊತೆ ಆರಾಮಾಗಿರ್ಬೋದು ಅನ್ಕೊಂಡಿದ್ಯಾ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡುವುದಿಲ್ಲ, ನಿಮ್ಮಿಬ್ಬರ ನಡುವೆ ಹೇಗೆ ತಂದಿಡ್ತೀನಿ ನೋಡ್ತಾ ಇರು, ಅವತ್ತು ಕೂಡ ನಿಮ್ಮಿಬ್ಬರ ನಡುವೆ ತಂದಿಟ್ಟೆ, ಬಟ್ ಇನ್ನೂ ಕೂಡ ವರ್ಕೌಟ್ ಆಗಿಲ್ಲ ಅಲ್ವಾ, ನನಗೆ ಹೀಗೆ ಇದ್ರೆ ಆಗೋದಿಲ್ಲ, ನಾನು ಬೇರೆದೇ ಲೆವೆಲಲ್ಲಿ ಆಟ ಆಡಬೇಕಾಗತ್ತೆ, ನೋಡ್ತಾ ಇರು ಇನ್ನು ಮುಂದೆ ಏನು ಮಾಡ್ತೀನಿ ಅಂತ ಅನಿತಾ ಹೇಳಿ ಅಲ್ಲಿಂದ ಹೋಗ್ತಾಳೆ. ನಂತರ ಇಲ್ಲಿ ಪಲ್ಲವಿ ಕೂಡ ಯೋಚನೆ ಮಾಡ್ತಿದ್ದಾಳೆ, ಇಲ್ಲ ಈ ಅನಿತಾ ಬುದ್ಧಿ ಏನು ಅನ್ನೋದನ್ನು ಮನೆಯವ್ರ ಹತ್ರ ತೋರಿಸ್ಕೊಡ್ಬೇಕು, ಇಲ್ಲ ಅಂದರೆ ಖಂಡಿತ
ನನ್ನ ಬದುಕೆ ಹಾಳಾಗ್ಬಿಡತ್ತೆ. ಈ ಪಲ್ಲವಿ ಸುಮ್ಮನೆ ಕೂತ್ರೆ ಖಂಡಿತ ಅನಿತಾ ತನ್ನ ಆಟವನ್ನು ಶುರು ಮಾಡ್ಕೋತಾಳೆ. ನನಗೆಲ್ಲವನ್ನ ಕೂಡ ಮಿಥುನ್ ಹತ್ರ ಹೋಗಿ ಹೇಳಬೇಕು ಅಂತ ಹೇಳಿ ಪಲ್ಲವಿ ಯೋಚನೆ ಮಾಡ್ತಾಳೆ. ಅದಕ್ಕೂ ಮುನ್ನ ಅನಿತಾ ಆಲ್ರೆಡಿ ಅಣ್ಣನ ಹತ್ರ ಹೋಗಿದೆ. ಅಣ್ಣ ನೀನು ಟ್ಯಾಬ್ಲೆಟ್ ವಿಷಯನ ಅದಕ್ಕೆ ಹತ್ರ ಹೇಳಿದ್ಯಾ ಕೇಳಿದ್ಯಾ ಅಂದಾಗ ಹೌದು ಅಂತಾರೆ. ಅದಕ್ಕೆ ನಾನು ಹೇಳಿದ್ದಲ್ವಾ ಕೇಳಬೇಡ, ನಮ್ಮಿಬ್ಬರ ಸಂಬಂಧ ಈಗ ತಾನೇ ಸರಿ ಹೋಗ್ತದೆ, ಅವ್ರಿಗೆ ನನ್ನ ಬಗ್ಗೆ ಕೋಪ ಸಿಟ್ಟು ಇದೆ, ಅದೇ ಕಾರಣಕ್ಕೆ ಅವ್ರು ಆ ರೀತಿ ಆಡ್ತಿದ್ದಾರೆ, ಎಲ್ಲ ನಿಧಾನಕ್ಕೆ ಸರಿ ಹೋಗುತ್ತೆ ಅಂತ. ಈಗ ನೋಡು ಅದಕ್ಕೆ ನನ್ನ ಜೊತೆ ಎಷ್ಟು ಕೋಪ ಮಾಡ್ಕೊಂಡು ಬಿಚ್ಚಿಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಅಂತೆಲ್ಲ ಡ್ರಾಮಾ ಮಾಡ್ತಾರೆ. ಈ ಕಡೆ ಏನಿದು ಈ ರೀತಿಯಾಗೆಲ್ಲ ಪಲ್ಲವಿ ಬಿಹೇವ್ ಮಾಡ್ತಾಳೆ ಅಂತ ಮಿಥುನ್ಗೆ ಅನ್ನಿಸ್ತದೆ. ಎತ್ತ ಕಡೆ ಅನಿತಾ ಹೋಗ್ತಿದ್ದಾಗೇನೆ ಅಲ್ಲಿಗೆ ಪಲ್ಲವಿ ಬಂದು ನಾನು ಅನಿತಾ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಏನು ಮಾತಾಡಬೇಕು ಪಲ್ಲವಿ, ನೀನು ನಿಜಕ್ಕೂ ನನಗೆ ನಿನ್ನ ಬಗ್ಗೆ ಬೇಜಾರಾಗ್ತದೆ. ಇಲ್ಲಿ ಅನಿತಾ ಮಾನಸಿಕವಾಗಿ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ, ಅವಳು ಅದರಿಂದ ಆಚೆಗೆ ಬರ್ತಿರೋದೇ ಹೆಚ್ಚು. ಅಂಥದ್ರಲ್ಲಿ ನೀನು ಈ ರೀತಿ ಬಿಹೇವ್ ಮಾಡಿದ್ರೆ ಹೇಗೆ, ಯಾಕೆ ಅವಳ ಹತ್ರ ಈ ರೀತಿ ನಡ್ಕೋತಾ ಇದೆಯಾ ನೀನು ನಿಜವಾಗ್ಲೂ ನಿನ್ನ ನಡವಳಿಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಮಿಥುನ್ ಪಲ್ಲವಿ ಮೇಲೆ ರೇಗ್ತಿದ್ದಾರೆ. ಈ ಕಡೆ ಪಲ್ಲವಿಗೆ ಗೊತ್ತಾಗುತ್ತೆ ಆಲ್ರೆಡಿ ಅನಿತಾ ಬೆಂಕಿ ಹಚ್ತಾಳೆ ಅಂತ. ತದನಂತರ ಇಲ್ಲಿ ರಾಘು ಜಾನ್ಸಿ ಜೊತೆ ಕಾರಲ್ಲಿ ಹೋಗ್ತಿದ್ದಾರೆ. ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಜಾನ್ಸಿ ವರ್ಕ್ ಮಾಡ್ತಿದ್ದಾಳೆ. ಆ ಕಡೆ ಸಂಪತ್ ಕುಮಾರ್ ಅವರು ಇಲ್ಲ ಇವಳು ಎಲ್ಲಿಗೆ ಹೋಗ್ತಾಳೋ ಏನೋ, ನಾನು ಒಬ್ಬನೇ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ನನ್ನ ಜೊತೆ ರಾಘು ಕೂಡ ಇದ್ರೆ ತುಂಬ ಚೆನ್ನಾಗಿರುತ್ತೆ, ಲೈವ್ ಲೊಕೇಶನ್ನ ಶೇರ್ ಮಾಡಿಬಿಡೋಣ, ಆಗ ಅವನಿಗೆ ಗೊತ್ತಾಗುತ್ತೆ, ಮೆಸೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸಂಪತ್ ಕುಮಾರ್ ಅವರು ಮೆಸೇಜ್ ಮಾಡ್ತಾರೆ, ಲೈವ್ ಲೊಕೇಶನನ್ನು ಶೇರ್ ಮಾಡ್ತಾರೆ. ನೀನು ಈ ಒಂದು ಲೈವ್ ಲೊಕೇಶನನ್ನು ಫಾಲೋ ಮಾಡು, ಯಾವುದೇ ಕಾರಣಕ್ಕೂ ಕೂಡ ನನಗೆ ಕಾಲ್ ಮಾಡಬೇಡ ಅಂತ ಹೇಳ್ತಾರೆ. ಅದನ್ನು ನೋಡಿದ್ದೆ ಏನಿದು ತಾತ ಯಾವುದಾದ್ರು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರಾ, ಅದಕ್ಕೋಸ್ಕರ ಈ ರೀತಿ ಮಾಡಿದಾರಾ ಅಂದ್ಕೊಂಡಿದ್ದೆ. ಹೇಗೋ ಮೇಡಮ್ ಕೆಲಸ ಮಾಡ್ತಿದ್ದಾರೆ, ಇವರ ಕಣ್ತಪ್ಪಿಸಿ ಲೈವ್ ಲೊಕೇಶನಲ್ಲಿ ಹೋಗ್ಬಿಡೋಣ ಅಂದ್ಕೊಂಡಿದ್ದೆ, ಹೋಗ್ತಿದ್ದಾರೆ. ಈ ಕಡೆ ರಾಯ್ ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ. ಸುಮ್ಮನಿರು ಅಂತ ಹೇಳಿ ರಾಘು ರಾಯ್ನನ್ನು ಕೂಡ ತಡಿತಾರೆ. ನಂತರ ಏನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಜಾನ್ಸಿ ಕೇಳಿದಾಗ ಅಲ್ಲಿ ವರ್ಕ್ ನಡೀತಾ ಇದೆ ರೋಡೊಂದು, ಅದಕ್ಕೋಸ್ಕರ ಬೇರೆ ದಾರಿಯಲ್ಲಿ ಹೋಗ್ತಿದ್ದೀನಿ ಅಂದಾಗ ಬೇರೆ ದಾರಿಯಲ್ಲಿ ಯಾಕೆ ಇಷ್ಟೆಲ್ಲ ಹೋಗ್ತಾ ಇದೆಯಾ, ನಾನು ಹೇಳ್ತೀನಿ ಆ ಒಂದು ವೇನ ಫಾಲೋ ಮಾಡು ಅಂತಾರೆ. ಇನ್ನೇನು ಮಾಡೋದು ಅಂತ ಹೇಳಿ ರಾಘು ಜಾನ್ಸಿ ಹೇಳಿದ ವೇನೆ ಫಾಲೋ ಮಾಡ್ತಿದ್ದಾರೆ. ಇದರ ನಡುವೆ ತನ್ನ ಫ್ರೆಂಡ್ ತರುಣ್ಗೆ ಲೈವ್ ಲೊಕೇಶನ್ ಶೇರ್ ಮಾಡಿ ಅದನ್ನು ಫಾಲೋ ಮಾಡು ಅಂತ ಹೇಳ್ತಾರೆ ರಾಘು. ನಂತರ ಇಲ್ಲಿ ತಾತ ಲೈವ್ ಲೊಕೇಶನ್ ಏನೋ ಶೇರ್ ಮಾಡಿದ್ರು, ಬಟ್ ಚಾರ್ಜ್ ಕಡಿಮೆ ಇದೆ, ಏನಪ್ಪ ಸ್ವಿಚ್ ಆಫ್ ಆದರೆ ಏನು ಮಾಡ್ಬೋದು ಅಂತ ಅನ್ಕೋತಿದ್ದಾರೆ. ಕೊನೆಗೂ ಕೂಡ ಸ್ವಿಚ್ ಆಫ್ ಆಗೇ ಬಿಡುತ್ತೆ. ಈ ಕಡೆ ಇನ್ನೇನು ಮಾಡೋದು, ನಾನು ಒಬ್ಬನೇ ಇರೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಕಾರ್ ಡಿಕ್ಕಿಯಲ್ಲಿ ಕೊನೆಗೂ ತನ್ನ ಸುಸೆ ಇರ್ತಕ್ಕಂಥ ಜಾಗಕ್ಕೆ ಸೇರೇ ಬಿಡ್ತಾರೆ ಸಂಪತ್ ಕುಮಾರ್ ಅವರು. ಈ ಕಡೆ ಒಳಗಡೆ ತುಳಸಿ ಹೋಗಿದ್ದೆ. ಇಲ್ಲಿ ಅತ್ತಿಗೆ ಅನ್ನೋದನ್ನು ಕೂಡ ನೋಡದೆ ನಿಜಕ್ಕೂ ಕೂಡ ತುಂಬ ಹಿಂಸೆ ಮಾಡ್ತಿದ್ದಾರೆ. ಮೊದಲೇ ಸಂಪತ್ ಕುಮಾರ್ ಅಂದ್ಕೊಂಡಿದ್ರು ಇಂಥವಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಬದುಕಿಸ್ಬಾರ್ದು, ಮಗಳಾದರೂ ಪರವಾಗಿಲ್ಲ, ತೀವ್ರ ಅಂತಾರೆ ಅದಕ್ಕೆನ ಅಂಥದ್ರಲ್ಲಿ ಅಂಥವ್ರಿಗೆ ಚಿತ್ರಹಿಂಸೆ ಕೊಡ್ತಿದ್ದಾಳೆ ಅಂತ. ಅದೇ ರೀತಿಯಾಗಿ ಇಲ್ಲಿ ತುಳಸಿ ಹತ್ರ ಬಂದಿದ್ದೆ, ನಿನ್ನನ್ನು ನಾನು ಇವತ್ತು ಉಳಿಸೋದಿಲ್ಲ ಅಂತ ಹೇಳಿ ನನ್ನ ಸೊಸೆಯನ್ನು ಕಾಪಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನಿಜಕ್ಕೂ ಸಂಪತ್ ಕುಮಾರ್ ಅವರು ಕೂಡ ಲಾಕ್ ಆಗೋ ಚಾನ್ಸಸ್ ಇದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಇಲ್ಲಿ ತುಳಸಿ ಕೇವಲ ಅದಕ್ಕೆನ ಲಾಕ್ ಮಾಡಿದ್ರು, ಈಗ ಅಪ್ಪನನ್ನು ಕೂಡ ತನ್ನ ಕಪ್ಪೆ ಮುಷ್ಟಿಗೆ ತಗೋತಾರ, ಏನಾಗುತ್ತೆ? ಅಲ್ಲಿಗೆ ಬಂದಿದ್ದೆ ರಾಘು ಇಲ್ಲಿ ತನ್ನ ತಾತನನ್ನು ಮತ್ತು ಅತ್ತೆಯನ್ನು ಕಾಪಾಡ್ಕೋತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.